ನಗರದ ಔಷಧಿ ಅಂಗಡಿಯಿಂದ ಖರೀದಿ ಮಾಡಿದ ಔಷಧಿ ಸಿಂಪಡಣೆಯಿಂದ ಈರುಳ್ಳಿ ಬೆಳೆ ನಷ್ಟ ಮಾಡಿಕೊಂಡಿರುವ ರೈತರಿಗೆ ಕೂಡಲೇ ಪರಿಹಾರ ಕೊಡಬೇಕು. ಕಳಪೆ ಗೊಬ್ಬರ ಔಷಧಿ ಮಾರಾಟ ಮಾಡುವವರ ಅಂಗಡಿ ಮಾಲೀಕರಿಗೆ ಶಿಕ್ಷೆ ಆಗಬೇಕು ಎಂದು ರೈತ ಮುಖಂಡ ಹೋಟಿ ತಿಪ್ಪೇಸ್ವಾಮಿ ಆಗ್ರಹಿಸಿದ್ದಾರೆ. ಚಳ್ಳಕೆರೆ ತಾಲೂಕಿನ ಸೋಮಗುದ್ದು ಗ್ರಾಮದ ರೈತ ಎಸ್ ರವಿ ಅವರು ಖಾಸಗಿ ಗೊಬ್ಬರದ ಅಂಗಡಿಯಿಂದ ಔಷಧಿ ಖರೀದಿಸಿ ಈರುಳ್ಳಿ ಬೆಳೆಗೆ ಸಿಂಪಡಣೆ ಮಾಡಿದ ಕೆಲವು 2 ದಿನಗಳಲ್ಲಿಯೇ ಈರುಳ್ಳಿ ಬೆಳೆ ಹಳದಿ ಬಣ್ಣವಾಗಿ ನಷ್ಟವಾಗಿದೆ. ಕೃಷಿ ವಿದ್ಯಾಲಯ ವಿಜ್ಞಾನಿಗಳು ಬೆಳೆ ಪರಿಶೀಲನೆಗೆ ಆಗಮಿಸಿದ ವೇಳೆ ಮಾತನಾಡಿದರು. ಸೋಮಗುದ್ದು ಗ್ರಾಮದ ರೈತ ರವಿ ಸೇರಿ ಚಿತ್ರನಾಯಕನಹಳ್ಳಿ, ಗಂಜಿಗುಂಟೆ, ಹೊಟ್ಟೆಪ್ಪನಹಳ್ಳಿ, ಪಲ್ಲವಗೆರೆ, ದುರ್ಗಾವರ ಗ್ರಾಮಗಳಲ್ಲಿ 9 ರೈತರು ಖರೀದಿ ಮಾಡಿರುವ ಔಷಧಿಯಿಂದ ಒಟ್ಟು 25 ಎಕರೆ ಜಮೀನಿನಲ್ಲಿ ಈರುಳ್ಳಿ ಬೆಳೆ ಸಂಪೂರ್ಣ ಹಾಳಾಗಿದೆ. ಇದಕ್ಕೆ ಯರಸ್ವಾಮಿ ಎಂಬಾತನ ಅಂಗಡಿಯಿಂದ ಖರೀದಿ ಮಾಡಿರುವ ಔಷಧಿ ಕಾರಣವಾಗಿದೆ. 70 ದಿನಗಳ ಈರುಳ್ಳಿ ಬೆಳೆ ಕೈಗೆ ಬರುವ ಹೊತ್ತಲ್ಲಿ ಹೀಗಾಗಿದೆ. ರೈತರಿಗೆ ತಲಾ 20 ಲಕ್ಷ ನಷ್ಟವಾಗಿದೆ. ಒಂದು ಕಡೆ ಮಳೆ ಇಲ್ಲ, ಮತ್ತೊಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಕಳಪೆ ಬೀಜ, ಗೊಬ್ಬರ, ಔಷಧಿ ಮಾರಾಟ ಹಾವಳಿ ಹೆಚ್ಚಾಗುತ್ತಿದೆ. ಇದರ ನಡುವೆ ರೈತರು ಕಷ್ಟ ಅನುಭವಿಸಬೇಕು. ಬೆಳೆ ನಷ್ಟದಿಂದ ಸಾಲಗಾರರಾಗಿರುವ ರೈತರಿಗೆ ನ್ಯಾಯ ಸಿಗಬೇಕು. ಈಗಾಗಲೇ ತಾಲೂಕು ಆಡಳಿತಕ್ಕೂ ಮನವಿ ಸಲ್ಲಿಸಲಾಗಿದೆ ಎಂದು ಆಗ್ರಹಿಸಿದರು. ಸುಮಾರಾಗಿ ಒಂದು 9 ಹಳ್ಳಿ ರೈತರು ಯರಸ್ವಾಮಿ ಫರ್ಟಿಲೈಸರ್ ಅಂತ ಒಂದು ಅಂಗಡಿ ಇದೆ ಚಳ್ಳಕೆರೆನಲ್ಲಿ. ಆ ಅಂಗಡಿನಲ್ಲಿ ಒಂದು ಇಂಪ್ರೂವ್ಮೆಂಟ್ಸ್ಗೆ ಒಂದು ಕೆಮಿಕಲ್ಲು ಪರ್ಚೇಸ್ ಮಾಡಿ ಕೊಂಡ್ಕೊಂಡು ಬಂದು ಹೊಲಕ್ಕೆ ಹೊಡೆದಿದ್ದಾರೆ. ಆ ಹೊಲಕ್ಕೆ ಹೊಡೆದ 5-6 ದಿವಸದಲ್ಲಿ ಸಂಪೂರ್ಣ ಹೊಲ ಎಲ್ಲ ಕಂಪ್ಲೀಟ್ ವಾಸನೆ ಹಿಡಿದು ಹೋಗ್ಬಿಟ್ಟಿದೆ ಹೊಳತು. ಅದು ಎಂಥ ಔಷಧಿ ಕೊಟ್ಟನೋ ಪುಣ್ಯಾತ್ಮ ಗೊತ್ತಿಲ್ಲ, ಅದು ಯಾವ ಪ್ರೊಡಕ್ಷನ್ ಮಾಡಿದ್ನೋ ಗೊತ್ತಿಲ್ಲ. ಟೋಟಲಿ ಆಗಿ ಇವತ್ತು ಆ ರೈತರು ವಿಷ ಕುಡಿಬೇಕು, ಉರುಳಾಕ್ಯಬೇಕು, ಒಂದು ಅರ್ಥ ಆಗ್ತಿಲ್ಲ. ಇವತ್ತು ಮಾರ್ಕೆಟ್ ರೈಸ್ ಇದೆ. ಇವತ್ತು ಮಾರ್ಕೆಟು ಇವತ್ತೇನು 18ನೇ ತಾರೀಕು ಆಗಸ್ಟ್ ಇವತ್ತು ಸುಮಾರು 5,200 ರೂಪಾಯಿ ಒಂದು ಕ್ವಿಂಟಲ್ ಮಾರ್ಕೆಟ್ ನಡೀತಾ ಇದೆ. ಇವತ್ತು ಅದು ಕಮ್ಮಿ ಅಂದರೆ 800-900 ಪ್ಯಾಕೆಟು, ಅಂದರೆ ಸುಮಾರು 450ರಿಂದ 500 ಕ್ವಿಂಟಲ್ಲು ಈರುಳ್ಳಿ. 500 ಕ್ವಿಂಟಲ್ ಅಂದರೆ ಈಗ 5-25 ಸುಮಾರು 25 ಲಕ್ಷ ರೂಪಾಯಿ ಇವತ್ತು ಅವನಿಗೆ ಆದಾಯ ಹೋಗಿದೆ. ಈ ಒಂದು ಪ್ಲಾಟಿಂದ ಇಷ್ಟ ಆದರೆ ಇನ್ನೂ 8-10 ಜನ ಇದ್ದಾರೆ ರೈತರು. ಅವ್ರ ಪರಿಸ್ಥಿತಿನೂ ಸೇಮ್ ಆಸ್ ಇಟ್ ಈಸೇ. ಹಿಂಗಾದರೆ ಹೆಂಗೆ ರೈತರು ಬದುಕೋದು ಹೆಂಗೆ, ಬಾಳೋದು ಹೆಂಗೆ, ಅವ್ರ ಪರಿಸ್ಥಿತಿ ಹೆಂಗೆ, ಅವ್ರ ಮುಂದಿನ ಜೀವನ ನಡೆಸೋದು ಹೆಂಗೆ, ಮಕ್ಕಳ ವಿದ್ಯಾಭ್ಯಾಸ ಏನು, ಆಸ್ಪತ್ರೆ ಏನು, ಇದಕ್ಕೆ ಹಾಕಿರೋ ಖರ್ಚೇನು, ಇವನ್ನೆಲ್ಲ ಆಲೋಚನೆ ಮಾಡಿದರೆ ಆ ರೈತ ಹೆಂಗೆ ಜೀವ ಹಿಡ್ಕೊಂಡಿದ್ದಾನಂಥದ್ದೇ ನಮಗೆ ಭಾಳಷ್ಟು ಆಶ್ಚರ್ಯ ಅನ್ನಿಸ್ತದೆ. ಇಲ್ಲಿ ಒಂದು ಕಡೆ ಪ್ರಕೃತಿ, ಇನ್ನೊಂದು ಕಡೆ ಸರ್ಕಾರಗಳು ಮಾಡ್ತಕ್ಕಂಥ ಮಾರಕವಾದ ಕಾನೂನುಗಳು ಮತ್ತು ಅಧಿಕಾರಿಗಳ ಒಂದು ಬಿಗಿ ಹಿಡಿತ ಇಲ್ದಲ್ಲಿ ಈ ಅಂಗಡಿಯವರು ಯಾವ್ಯಾವ ಬೇಕಾದರೂ ಎಂತೆಂಥದ್ದು ಬೇಕಾದರೂ ಮಾರಾಟ ಮಾಡಿ ಇವತ್ತು ರೈತರನ್ನ ಕೊಲೆ ಮಾಡೋದು, ಪರೋಕ್ಷವಾಗಿ ರೈತರನ್ನ ಇವತ್ತು ಒಂದು ಏನು ವ್ಯವಸ್ಥೆ ಇದೆ ಅದೇ ಕೊಲೆ ಮಾಡುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತಿನ ಪರಿಸ್ಥಿತಿ ಆಗಿದೆ. ಆದ್ದರಿಂದ ದಯಮಾಡಿ ನಾನೊಂದು ಹೇಳ್ತೇನೆ, ನೀವು ಲ್ಯಾಬು ಗೀಬು ನಾವು ಅಲ್ಲಿ ಕಳಿಸ್ತೀವಿ, ಇಲ್ಲಿ ಕಳಿಸ್ತೀವಿ, ಕೆಮಿಕಲ್ ಅಲ್ಲಿ ಟೆಸ್ಟ್ ಮಾಡಿಸ್ತೀವಿ, ಇಲ್ಲಿ ಟೆಸ್ಟ್ ಮಾಡಿಸ್ತೀವಿ ಅಂದರೆ ನಮಗೆ ಅದರ ಮೇಲೆ ನಂಬಿಕೆ ಇಲ್ಲ. ಯಾಕಂದರೆ ಇವತ್ತಿನ ವ್ಯವಸ್ಥೆಗಳು ಅಷ್ಟು ಪಾರದರ್ಶಕವಾಗಿಲ್ಲ. ನಾವು